ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನೋಡಿ ನಾನು ಮಾರ್ಕೆಟಿಗೆ ಬಂದಿದ್ದೀನಿ. ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಎಲ್ಲ ಹೋಗಿಬಿಟ್ಟು ಆಮೇಲೆ ಸಂತೆ ಮಾರ್ಕೆಟಿಗೆ ಹೋಗಿ ಸಂತೆ ಎಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ನೋಡಿ, ಈ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಹೀಗೆ ದಾರಿಲಿ ಹೋಗ್ತಾ ಇದ್ದೀನಿ ವಾಕ್ ಮಾಡಿಕೊಂಡು. ಈ ಗೋಕರ್ಣ ಮಧ್ಯದಲ್ಲಿ ಊರು ನೋಡಿ, ಇದು ಎಲ್ಲ ಈ ಥರ ಇದೆ ನೋಡಿ. ಅಲ್ಲಲ್ಲಿ ರೂಮ್ಸ್ಗಳು ತುಂಬ ಇದೆ. ಇಲ್ಲಿ ಜನ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರಲ್ಲ, ಅವರಿಗೋಸ್ಕರ ತುಂಬಾ ಹೋಟೆಲ್ಗಳು ರೂಮ್ಸ್ಗಳು ತುಂಬಾ ಇವೆ. ಇದು ಎದುರುಗಡೆ ಕಾಣ್ತಾ ಇರೋದೆಲ್ಲ ರೂಮ್ಸ್ ಎಲ್ಲ ನೋಡಿ. ನೋಡಿ ಈ ಕಡೆ ಎಲ್ಲನೂ ರೂಮ್ಸೇ ಇವು. ಮತ್ತು ಆ ಕಡೆ ಎಲ್ಲ ತುಂಬ ರೂಮ್ಸ್ಗಳಿವೆ. ಇವೆಲ್ಲ ಮನೆಗಳು ನೋಡಿ. ಈ ಕಡೆ ಕರಾವಳಿ ಸೈಡೆಲ್ಲ ಇದೆ ನೋಡಿ ತೋಟಗಳು. ಅದರ ಮಧ್ಯದಲ್ಲಿ ಒಂದು ಮನೆ ಈ ಥರ ಇರುತ್ತೆ ನೋಡಿ. ಇದು ಕೂಡ ಒಂದು ಹೋಟೆಲ್. ಇದು ಹೋಟೆಲ್ಗಳು ತುಂಬ ಇದೆ ಇಲ್ಲಿ. ನೋಡಿ, ಇದು ಹಣ್ಣಿನ ಅಂಗಡಿ ನೋಡಿ. ಇದು ಶೃಂಗೇರಿ ಶಾರದಾ ಪೀಠ ಅಂತೇಳಿ. ಶಂಕರ ಮಠ. ಈಗ ನೋಡಿ ನಾನು ಭದ್ರಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ತುಂಬ ಹಳೆಯದು, ಪುರಾತನ ಕಾಲದ ದೇವಸ್ಥಾನ ಇದು. ತುಂಬ ಹಳೆಯದು. ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಇದು ಸ್ಥಾಪನೆ ಮಾಡಿರೋದಲ್ಲ, ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಇದ್ರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಇನ್ನೊಂದ್ಸಲ ನಾನು ವಿಡಿಯೋ ಮಾಡಿ ಕತೆ ಎಲ್ಲ ಹೇಳ್ತೀನಿ ನಿಮಗೆ ಕರೆಕ್ಟಾಗಿ. ನೋಡಿ, ಹೀಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಗರ್ಭಗುಡಿಗೆ. ಒಳಗಡೆ ಎಲ್ಲ ಈ ಕಡೆ ಎಲ್ಲ ಭಟ್ರ ಮನೆಗಳಿವೆ. ಇದು ನೋಡಿ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ. ಆಮೆ ಮೇಲೆ ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ದೇವಸ್ಥಾನದ ಹೊರಗಡೆ ಇದು ನೋಡಿ ದೇವಸ್ಥಾನ. ಒಳಗಡೆ ದೇವಿ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಶಕ್ತಿಯುತ ದೇವಸ್ಥಾನ ಇದು ನೋಡಿ. ಭದ್ರಕಾಳಿ ದೇವಿ. ತುಂಬ ದೊಡ್ಡ ಸ್ಟೋರಿ ಇದೆ. ಇದು ಗೋಕರ್ಣದ ಬಗ್ಗೆ ಒಂದು ಸ್ಟೋರಿನೇ ಇದೆ ಈ ದೇವಸ್ಥಾನದ ಬಗ್ಗೆ. ತುಂಬ ಹಳೆಯ ದೇವಸ್ಥಾನ. ತುಂಬ ಇಲ್ಲಿ ಜನ ಎಲ್ಲ ಈ ದೇವಿಗೆ ನಡ್ಕೋತಾರೆ. ಇಲ್ಲಿ ಎಲ್ಲರೂ ಈ ದೇವಿಗೆ ಬಂದು ನಡ್ಕೊಂಡೆ ಮುಂದಿನ ಕೆಲಸ ಮಾಡೋದವರು. ಇಲ್ಲಿ ಬಂದು ಪ್ರಸಾದ ಕೇಳಿಕೊಂಡು ಏನು ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮಾಡ್ತಾರೆ, ಇಲ್ಲ ಅಂದರೆ ಮಾಡೋದಿಲ್ಲ. ದೇವರು ಒಪ್ಪಿಗೆ ಕೊಡಬೇಕು, ಈ ಕೆಲಸ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದರೆ ಮಾತ್ರ ಕೆಲಸಕ್ಕೆ ಮುಂದೆ ಕೈ ಹಾಕ್ತಾರೆ, ಇಲ್ಲ ಅಂದರೆ ಮಾಡೋದಿಲ್ಲ. ಅಷ್ಟು ಪವರ್ಫುಲ್ ದೇವಸ್ಥಾನ ನೋಡಿ. ಈ ಕಡೆ ಸುತ್ತಲೂ ಈ ಕಡೆ ಎಲ್ಲ ಭಟ್ರ ಮನೆಗಳಿವೆ ನೋಡಿ. ಮಧ್ಯದಲ್ಲಿ ದೇವಸ್ಥಾನ ಇದೆ.
ಎಲ್ಲ ಸಣ್ಣ ಸಣ್ಣ ದೇವರುಗಳು ಒಳಗಡೆ. ಈ ಕಡೆ ಎಲ್ಲ ಹೊರಗೆ ದೀಪ ಹಚ್ಚಿ ಹೋಗ್ತಾರೆ, ಉದ್ದಿನ ಕಡ್ಡಿ ದೀಪ. ಇದು ನೋಡಿ ಹೊರಗಡೆ ಹೋಗುವಾಗ ನೋಡಿ ಆರತಿ ತೆಗಿತಾ ಇದ್ದಾರೆ. ದೇವಸ್ಥಾನ ಎಲ್ಲ ಜನ ಬರ್ತಾ ಇರ್ತಾರೆ. ಇಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಊರಿಂದ ಎಲ್ಲ ಜನ ಬಂದು ಅವ್ರಿಗೆ ಏನೇ ಕೆಲಸ ಆಗಬೇಕಂದ್ರೂ ಇಲ್ಲಿ ಪ್ರಸಾದ ಹಾಕಿ ಕೇಳಿಕೊಂಡು ಆಮೇಲೆ ಶುರು ಮಾಡ್ತಾರೆ. ಈಗ ನೋಡಿ ಹೊರಗಡೆ ಬಂದೆ ನಾನು. ಇದು ನೋಡಿ ಹೊರಗಡೆಯಿಂದ ದ್ವಾರ ಬಾಗಿಲು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಇದೆ. ನಿಮಗೆ ದೇವಸ್ಥಾನ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಯಾರಿಗಾದರೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ ಈಗ ಸಂತೆ ಮಾರ್ಕೆಟಿಗೆ ಬಂದೆ ನೋಡಿ. ಅಲ್ಲಿಂದ ದೇವಸ್ಥಾನದಿಂದ ಈಗ ಸಂತೆ ಎಲ್ಲ ತಗೊಂಡು ಆಮೇಲೆ ಮತ್ತೆ ಊರಿಗೆ ಹೋಗಬೇಕು. ಈ ಸಂತೆ ತಗೊಳ್ಳುವಾಗ ವಿಡಿಯೋ ಮಾಡೋದಕ್ಕಾಗಲ್ಲ, ಇಲ್ಲಿ ಹೊರಗಿಂದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಸಂತೆ ಹೊರಗಡೆ. ಈಗ ಒಳಗಡೆ ಹೋಗಿ ಎಲ್ಲ ಸಂತೆ ತಗೊಂಡು ಆಮೇಲೆ ಬಸ್ಸಿಗೆ ಹೋಗಬೇಕು. ಇಲ್ಲೇ ಬಸ್ ಬರುತ್ತೆ, ಇಲ್ಲಿಂದನೇ ಬಸ್ ಹತ್ಕೊಂಡು ಹೋಗಬೇಕು. ನೋಡಿ ಆಟೋ ಬೇಕಂದರೆ ಆಟೋಕ್ಕೂ ಹೋಗ್ಬೋದು, ಇಲ್ಲ ಅಂದರೆ ಬಸ್ಸಿಗೆ ಹೋಗ್ಬೋದು. ಬಸ್ಸು ಬರುತ್ತೆ. ನೋಡಿ ಗುರುವಾರಕ್ಕೆ ಒಂದ್ಸಲ ಇಲ್ಲಿ ಸಂತೆ ಆಗೋದು. ಗುರುವಾರ ದಿನ ಮಾಡಿದ ವಿಡಿಯೋ ನಾನು ಇವತ್ತು ಹಾಕ್ತಾ ಇದ್ದೀನಿ ವಾಯ್ಸ್ ಕೊಟ್ಟು. ಬೈಕ್ ಇದ್ದವರೆಲ್ಲ ಬೈಕ್ ತೊಗೊಂಡು ಬರ್ತಾರೆ ಸಂತೆಗೆ, ಇಲ್ಲ ಅಂದವರು ಬಸ್ಸಿಗೆ ಇಲ್ಲ ಆಟೋಗೆ ಹೋಗಬೇಕು. ಇಲ್ಲಿಂದ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆ. ನೋಡಿ ನೋಡಿ ಮತ್ತೆ ನಾನು ಎಲ್ಲ ತಗೊಂಡು ಮನೆಗೆ ಹೊರಟಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.